ಮಿತ್ರ ಟ್ರಂಪ್ರಿಂದಲೇ ಭಾರತದ ರೂಪಾಯಿ ಮೇಲೆ ಗದ ಪ್ರಹಾರ. ಬಹಳ ನಿರೀಕ್ಷೆ ಇತ್ತು. ಟ್ರಂಪ್ ಅಧ್ಯಕ್ಷರು ಅಂತ ಹೇಳ್ತಾ ಇದ್ದ ಹಾಗೇನೆ ಭಾರತಕ್ಕೆ ಏನು ಲಾಭ ಆಗತ್ತೆ, ಏನೆಲ್ಲ ಲೆಕ್ಕಾಚಾರಗಳಿದೆ ಅಂತ. ಬಟ್ ಈಗ ಅಧ್ಯಕ್ಷ ಆಗ್ತಾ ಇದ್ದ ಹಾಗೇನೆ ಭಾರತದ ರೂಪಾಯಿ ಮೇಲೆ ಗದ ಪ್ರಹಾರ ಆಗಿಬಿಟ್ಟಿದೆ. ಭಾರತದ ವಸ್ತುಗಳ ಶೇಕಡ 100ರಷ್ಟು ತೆರಿಗೆ ವಿಧಿಸುವಂತ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಅಮೆರಿಕದ 47ನೇ ಅಧ್ಯಕ್ಷರಾಗಿ ಸೋಮವಾರ ಅಷ್ಟೇ ಅಧಿಕಾರ ವಹಿಸಿಕೊಂಡಿದ್ದ ಭಾರತದ ಮಿತ್ರ ಡೊನಾಲ್ಡ್ ಟ್ರಂಪ್ ಮೊದಲ ದಿನವೇ ಭಾರತಕ್ಕೆ ಶಾಕ್ ಅನ್ನು ನೀಡಿಬಿಟ್ಟಿದ್ದಾರೆ. ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ಅವರು ಹಲವು ಕಾರ್ಯಾದೇಶಗಳಿಗೆ ಸಹಿ ಹಾಕಿದ್ದು, ಅದರಲ್ಲಿ ಭಾರತದ ಮೇಲೆ ನಕಾರಾತ್ಮಕ ಪರಿಣಾಮ ನೀಡುವಂಥ ಹಲವು ಅಂಶಗಳು ಕೂಡ ಇದೆ. ಇದರಲ್ಲಿ ಭಾರತದಿಂದ ಆಮದಾಗುವ ವಸ್ತುಗಳ ಮೇಲೆ ಹೆಚ್ಚಿನ ಸುಂಕ ಹೇರುವ, ಡಾಲರ್ ಮೌಲ್ಯ ವೃದ್ಧಿಗೆ ಅಗತ್ಯ ಕ್ರಮ ಕೈಗೊಳ್ಳುವ, ಬ್ರಿಕ್ಸ್ ದೇಶಗಳ ಪರ್ಯಾಯ ಕರೆನ್ಸಿ ಜಾರಿಗೊಳಿಸಿದ್ರೆ ಆ ಬಗ್ಗೆ ಕ್ರಮ ಕೈಗೊಳ್ಳುವ ಎಚ್ಚರಿಕೆಯ ಅಂಶಗಳನ್ನು ಕೂಡ ಇತ್ತು. ಅದಕ್ಕೆಲ್ಲ ಸಹಿ ಹಾಕಲಾಗಿದೆ. ಸೆನ್ಸೆಕ್ಸ್ಗೆ ಟ್ರಂಪ್ ಶಾಕ್ ನೀಡಿರುವಂಥದ್ದು 1235 ಅಂಕಗಳ ಕುಸಿತ ಕೂಡ ಆಗಿದೆ. ಅಮೆರಿಕ ಅಧ್ಯಕ್ಷರಾಗಿ ಟ್ರಂಪ್ ಅಧಿಕಾರ ಸ್ವೀಕರಿಸಿದ ಬೆನ್ನಲ್ಲೇ ಸೆನ್ಸೆಕ್ಸ್ ಮಂಗಳವಾರ 1235 ಅಂಕ ಕುಸಿದು 75,838 ಅಂಕದಲ್ಲಿ ಕೊನೆಗೊಂಡಿತು. ಇದು 7 ತಿಂಗಳ ಕನಿಷ್ಠ ಮಟ್ಟವಾಗಿದೆ. ರೂಪಾಯಿ ಮೌಲ್ಯ 13 ಪೈಸೆ ಕುಸಿದು 86.58ಕ್ಕೆ ಇಳಿಕೆ ಆಗಿದೆ. ಮಂಗಳವಾರ ಡಾಲರ್ ಎದುರು ರೂಪಾಯಿ ಮೌಲ್ಯ 13 ಪೈಸೆ ಅಷ್ಟು ಭಾರಿ ಕುಸಿತ ಕಂಡು 86.58ರಲ್ಲಿ ಅಂತ್ಯವಾಗಿದೆ. ಸೊ ನಿರೀಕ್ಷೆಯನ್ನು ನಾವೇನು ಇಟ್ಕೊಂಡಿದ್ವಿ ಭಾರತೀಯರು, ಅದರಲ್ಲೆಲ್ಲ ಒಂದು ಕಡೆಯಲ್ಲಿ ಮೊದಲ ದಿನವೇ ಟ್ರಂಪ್ ಶಾಕ್ ಅನ್ನು ಕೊಟ್ಟಿದ್ದಾರೆ. ಹೋಗ್ತಾ ಹೋಗ್ತಾ ಇನ್ನೇನಾಗತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ.